ಸಿಗಂದೂರು ರಸ್ತೆಯ ಅಲಿ ಪಬ್ಲಿಕ್ ಶಾಲೆಯ ಮುಂಭಾಗದಲ್ಲಿ ಸಂಭವಿಸಿದ ಆಕಸ್ಮಿಕ ಬೆಂಕಿ ಅವಘಡದಿಂದ ಇಡೀ ಪ್ರದೇಶವೇ ಬೆಚ್ಚಿಬಿದ್ದಿದೆ. ಈ ಘಟನೆಯಲ್ಲಿ ಮಹಿಳೆಯೊಬ್ಬರು ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನಗರದ ಸಿಗಂದೂರು ರಸ್ತೆಯಲ್ಲಿರುವ ಅಲಿ ಪಬ್ಲಿಕ್ ಶಾಲೆಯ ಮುಂಭಾಗದ ಕಸದ ರಾಶಿಯಲ್ಲಿ ಇಂದು ಮಧ್ಯಾಹ್ನ ಬೆಂಕಿ ಕಾಣಿಸಿಕೊಂಡಿದೆ. ಬಿಸಿಲ ಧಾಳಿಗೆ ಒಣಗಿದ್ದ ಗಿಡಗಂಟಿಗಳಿಗೆ ಬೆಂಕಿ ಕ್ಷಣಾರ್ಧದಲ್ಲಿ ವ್ಯಾಪಿಸಿದ್ದು ಆಕಾಶದತ್ತ ದಟ್ಟವಾದ ಹೊಗೆ ಆವರಿಸಿತ್ತು. ಘಟನಾ ಸ್ಥಳದ ಪಕ್ಕದಲ್ಲೇ ಪೆಟ್ರೋಲ್ ಬಂಕ್, ಶಾಲೆ ಮತ್ತು ವಸತಿ ನಿಲಯಗಳು ಇದ್ದಿದ್ದರಿಂದ ದೊಡ್ಡ ಮಟ್ಟದ ಸ್ಫೋಟ ಸಂಭವಿಸುವ ಭೀತಿ ಎದುರಾಗಿತ್ತು. ಈ ಅಗ್ನಿ ಅವಘಡದ ಮಧ್ಯೆ ಹೃದಯ ವಿದ್ರಾವಕ ಘಟನೆಯೊಂದು ಸಂಭವಿಸಿದೆ. ಮನೆಯ ಹಿಂಭಾಗದಲ್ಲಿ ಕೆಲಸ ಮಾಡುತ್ತಿದ್ದ ಓರ್ವ ಮಹಿಳೆಗೆ ಬೆಂಕಿ ತಗುಲಿದ್ದು, ಆದರೆ ಸ್ಥಳೀಯರಾದ ಮಂಜುನಾಥ, ನವೀನ್ ಮತ್ತು ಜೋಸೆಫ್ ಲೋಬೋ ಅವರು ಸಾರ್ವಜನಿಕರ ಸಹಕಾರದೊಂದಿಗೆ ತಕ್ಷಣವೇ ಮಹಿಳೆಯನ್ನ ರಕ್ಷಿಸುವ ಮೂಲಕ ದೊಡ್ಡ ಅನಾಹುತವನ್ನು ತಪ್ಪಿಸಿದ್ದಾರೆ. ವಿಷಯ ತಿಳಿದ ತಕ್ಷಣ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸತತ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಂದು ವೇಳೆ ಬೆಂಕಿ ಪಕ್ಕದ ಪೆಟ್ರೋಲ್ ಬಂಕ್ಗೆ ಹರಡಿದ್ರೆ ಪರಿಸ್ಥಿತಿ ಊಹಿಸಲು ಅಸಾಧ್ಯವಾಗುತ್ತಿತ್ತು. ಸದ್ಯ ಪರಿಸ್ಥಿತಿ ಹತೋಟಿಯಲ್ಲಿದೆ. ಒಟ್ಟಿನಲ್ಲಿ ಸಾಗರದ ಜನತೆ ಇಂದು ಒಂದು ಭೀಕರ ದುರಂತದಿಂದ ಪಾರಾಗಿದ್ದಾರೆ. ಸ್ಥಳೀಯರ ಸಮಯ ಪ್ರಜ್ಞೆ ಮತ್ತು ಅಗ್ನಿಶಾಮಕ ದಳದ ತುರ್ತು ಸ್ಪಂದನೆ ಇವತ್ತು ಒಂದು ಜೀವವನ್ನ ಉಳಿಸಿದೆ. ಈ ಘಟನೆಯ ಕುರಿತು ಸ್ಥಳೀಯರು ನಮ್ಮೊಂದಿಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ನಾವು 31ನೇ ವಾರ್ಡಿನ ಸದಸ್ಯರು ಈಗೆಲ್ಲ ಇಲ್ಲಿ ಸೇರ್ಕೊಂಡಿದ್ದೀವಿ. ಇವತ್ತೊಂದು ದೊಡ್ಡ ಅನಾಹುತ ಆಗಿದೆ. ಏನಂದ್ರೆ ನಮ್ಮ ಈ ಸ್ಥಳೀಯ ಇದರಲ್ಲಿ ಜಾಗದಲ್ಲಿ ಈಗ ಅಚಾನಕವಾಗಿ ಬೆಂಕಿ ತಗುಲು ಬಿಟ್ಟಿದೆ. ಇದು ಈಗ ಬೆಳಗಿನ ಸಮಯದಲ್ಲಿ ಆಗಿದ್ದಕ್ಕೆ ನಮಗೆಲ್ಲರಿಗೆ ಸ್ವಲ್ಪ ಗೊತ್ತಾಗಿತ್ತು. ಇಲ್ಲಾದ್ರೆ ರಾತ್ರಿ ಹೊತ್ತಲ್ಲಾದರೆ ಇಲ್ಲಿ ಎಲ್ಲ ಮನೆಗಳು ಎಲ್ಲ ಸುಟ್ಟು ಬೂದಿ ಆಗಿ ಹೋಗ್ತಿದ್ವು. ಆದರೆ ಇಲ್ಲಿ ಒಂದು ಚಿಕ್ಕ ಶಾಲೆನೂ ಇದೆ. ಬೆಂಕಿ ತಗುಲಿದಾಗ ಇಲ್ಲಿಂದ ಮಕ್ಕಳನ್ನು ನಾವು ಬೇರೆ ಕಡೆ ವ್ಯವಸ್ಥೆ ಮಾಡಿ ಅವರನ್ನು ನಾವು ಕಾಪಾಡಿದ್ದೀವಿ. ಇದೇ ತರ ಈಗ ಮತ್ತೆ ನಮ್ಮ ಪಕ್ಕದ ಮನೆಯಲ್ಲೇ ಒಬ್ಬರಿದ್ದಾರೆ, ಅವ್ರಿಗೂ ಕೂಡ ಬೆಂಕಿ ತಗುಲು ಬಿಟ್ಟಿದೆ. ಅವರನ್ನು ಆಸ್ಪತ್ರೆಗೆ ಕಳಿಸಿದ್ದೀವಿ. ಹಾಗೂ ಇಲ್ಲಿ ಮಟ್ಟಿಯಲ್ಲಿ ಬೆಳೆದಿದ್ದರಿಂದ ಇಲ್ಲಿ ಅದಕ್ಕೆ ಸಂಬಂಧಪಟ್ಟ ಯಾರು ಕೂಡ ಅದರ ಬಗ್ಗೆ ಯಾವುದೇ ಒಂದು ಕಾಳಜಿ ಕಿಂಚಿತ್ತು ಆಸಕ್ತಿ ಕೂಡ ವಹಿಸ್ತಾ ಇಲ್ಲ. ದಯವಿಟ್ಟು ಇದರ ಬಗ್ಗೆ ತಾವು ಗಮನ ವಹಿಸಬೇಕು. ದಿಢೀರ್ನಾಗಿ ಈ ಒಂದು ಅವಘಡ ನಮಗೆ ಸಂಭವಿಸಿದೆ. ದಯವಿಟ್ಟು ಇದರ ಬಗ್ಗೆ ತಾವು ಕಾನೂನು ಕ್ರಮ ಕೈಗೊಳ್ಳಬೇಕಂತ ಆಗಿದ್ ನೋಡ್ಬಿಟ್ರೆ ಪಾಪ ಅವ್ರ ಹೆಂಗಸೋದ್ ಬದುಕಿದೆ ಹೆಚ್ಚು ಅನ್ಕೋಬೇಕು. ಈಗ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ ಅವ್ರಿಗೆ ಸುಧಾ ಅಂತ ಹೇಳ್ಬಿಟ್ಟು. ಅದು ಎಲ್ಲಿಂದ ಬಂತು ಗೊತ್ತಾಗ್ಲಿಲ್ಲ ನನಗೆ. ಅದು ತಕ್ಷಣ ಬಂದೇ ಬಿಡ್ತು ಬೆಂಕಿ. ಅದು ನಾನು ಬಂದದಂಗೆ ನಾನು ಎದ್ದು ನಮ್ಮ ಮನೇಲಿ ಫೋನ್ ಮಾಡ್ದಂಗೆ ನಮ್ಮ ಮನೆ ಹತ್ರನೇ ಬಂದೇ ಬಿಡ್ತದು. ಅದು ತಣಿಸಕ್ಕೆ ಹೋಗಿ ನನಗೆ ಈ ಥರ ಆಗಿದೆ. ನಮ್ಮ ಮನೆ ಅರ್ಧ ಮನೆನೂ ಎಂತಕ್ಕೂ ಬರಲ್ಲ. ತಂತ್ರಜ್ಞಾನದೊಂದಿಗೆ ಡಿಜಿಟಲ್ ಮೀಡಿಯಾದಲ್ಲಿ ಮುಂದೆ ಸಾಗ್ತಿರುವ ಜಮೀಲ್ ಸಾಗರ್ ಅವರ ಸಾರಥ್ಯದ ಸುದ್ದಿ ಮನೆ ಡಿಜಿಟಲ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪ್ರತಿನಿತ್ಯದ ಸುದ್ದಿಗಳು ನೋಡಿ. ಮತ್ತೊಂದು ಸುದ್ದಿಗಳೊಂದಿಗೆ ಮತ್ತೆ ಆಗಮಿಸುತ್ತೇವೆ. ಸುದ್ದಿ ಮನೆ ಡಿಜಿಟಲ್ ಮೀಡಿಯಾ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.